Hi guys, welcome to our channel Shubhada Group of Education Sirsi. You are watching Satish physics videos for Karnataka CET and NEET. So we do start our next chapter, that is what atomic physics. Okay, so look at the first problem on atomic physics. Calculate the highest frequency of the emitted photon in the Paschen series of spectral lines of hydrogen atom ಅಂತ ಕೇಳಿದ್ರಿ ಇವಾಗ ಹೌದಾ. ಸೊ ದ ಫ್ರೀಕ್ವೆನ್ಸೀಸ್ ಆಫ್ ದ ಎಮಿಟೆಡ್ ಫೋಟಾನ್ ಇನ್ ದ ಪಾಸ್ಕೆನ್ ಸೀರೀಸ್ ಈಸ್ ಗಿವನ್ ಬೈ ಮ್ಯೂ ಈಸ್ ಈಕ್ವಲ್ ಟು, ನಾನು ಇದನ್ನು ಸಿನಾಪ್ಸಿಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ರೆಡ್ ಬರ್ ಕಾನ್ಸ್ಟಂಟ್ ಆರ್ ಇಂಟು ಸಿ ಇಂಟು 1 ಡಿವೈಡ್ ಬೈ n1 ಸ್ಕ್ವೇರ್. ಸೊ ಪಾಸ್ಕೆನ್ ಸೀರೀಸಿಗೆ ಏನು ಪಾಸ್ಕೆನ್ ಸೀರೀಸ್ಗೆ ಏನು ಕೇಳ್ತಿದ್ದಾರೆ ಇವಾಗ ಇಲ್ಲಿ 3 ಆಗುತ್ತಲ್ವ ಇದು. ಸೊ ಪಾಸ್ಕೆನ್ ಸೀರೀಸ್ಗೆ n1 ಈಕ್ವಲ್ ಟು 3 ಇದೆ, ಲೈಮನ್ ಬಾಮರ್ ಪಾಸ್ಕೆನ್ ಸೀರೀಸ್ ಹೌದಾ. ಹಾಗೆ 3 ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ n2 ಸ್ಕ್ವೇರ್, ದಟ್ ಈಸ್ ವಾಟ್ n2 ಸ್ಕ್ವೇರ್ ಅಂತ ಕನ್ಸಿಡರೇಷನ್ ಮಾಡಿದರೆ n2 ಈಸ್ ಈಕ್ವಲ್ ಟು, ಲೆಟ್ ಮಿ ಟೇಕ್ ಇಟ್ ಆಸ್ 4, 5, 6 ಆ್ಯಂಡ್ ಸೋ ಆನ್ ಹೌದಾ. ಸೊ ಈಗ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಕೇಳಿದರೆ, ಸೊ ಅದಕ್ಕೋಸ್ಕರ n2 ಈಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ತೊಗೋಬೇಕು ನೀವು. ಸೊ ದ್ಯಾರ್ ಫಾರ್ ಮ್ಯೂ ಈಸ್ ಈಕ್ವಲ್ ಟು ಆರ್ ಸಿ ಡಿವೈಡ್ ಬೈ 3 ಸ್ಕ್ವೇರ್ ಈಸ್ 9 ಆಗುತ್ತದು. ಯಾಕೆಂದರೆ n1 ಈಸ್ ಗೋಯಿಂಗ್ ಟು ಬಿ 0 ಬಿಕಾಸ್ 1 ಬೈ ಇನ್ಫಿನಿಟಿ ಈಸ್ 0 ಅಂತ ಆಗುತ್ತೆ. ಓಕೆ, ಅದು ಸಬ್ಸ್ಟಿಟ್ಯೂಟ್ ಮಾಡಿ ರೆಡ್ ಬೈ ಕಾನ್ಸ್ಟಂಟನ್ನು 1.097 ಇಂಟು 10 ಟು ದಿ ಪವರ್ ಆಫ್ 7 ಪರ್ ಮೀಟರ್ ಇಂಟು 3 ಇಂಟು 10 ಟು ದಿ ಪವರ್ ಆಫ್ 8 ಮೀಟರ್ ಪರ್ ಸೆಕೆಂಡ್ ಡಿವೈಡ್ ಬೈ 9 ಅಂತ ಆಗುತ್ತೆ. ಅಫ್ಕೋರ್ಸ್ ಇಫ್ ಯು ಸಿಂಪ್ಲಿಫೈ ದಿಸ್ ಒನ್ 0.37 ಇಂಟು 10 ಟು ದಿ ಪವರ್ ಆಫ್ 15 ಪರ್ ಸೆಕೆಂಡ್ ಅಂತ ಬರುತ್ತೆ. ಓಕೆ, ಪರ್ ಸೆಕೆಂಡ್ ಅಂತ ಬರುತ್ತೆ ಆನ್ಸರು. ಸೊ ಇನ್ ಟರ್ಮ್ಸ್ ಆಫ್ 14 ಬರಬೇಕಲ್ಲ ನಂಗೆ ಆಪ್ಷನ್ಸ್ ಆರ್ ಇನ್ ಟರ್ಮ್ಸ್ ಆಫ್ 14, ಅದಕ್ಕೋಸ್ಕರ 3.7 ಇಂಟು 10 ಟು ದಿ ಪವರ್ ಆಫ್ 14 ಪರ್ ಸೆಕೆಂಡ್ ಆರ್ ಹರ್ಡ್ಸ್ ಅಂತಲೂ ಕೂಡ ಅದಕ್ಕೆ ನಾವು ಹೇಳ್ಬೋದು. ಸೊ ಅದಕ್ಕೋಸ್ಕರ 3.7 ಇಂಟು 10 ಟು ದಿ ಪವರ್ ಆಫ್ 14 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಆಗೋಣ ನಾವು ಇವಾಗ. If lambda 1 and lambda 2 are the wavelengths of the first members of the Lyman and Paschen series respectively, then lambda 1 is to lambda 2. ಓಕೆ, ಇದನ್ನು ನಾನು ಸಿನಾಪ್ಸಿಸ್ ಕ್ಲಿಯರಾಗಿ ಡಿಫೈನ್ ಮಾಡಿಬಿಟ್ಟಿದ್ದೇನೆ ಹೆಂಗೆ ಅಂತ ಹೇಳ್ಬಿಟ್ಟು. ನೀವು ಇದನ್ನು ಈ ಫಾರ್ಮನ್ನು ಕೂಡ ಯೂಸ್ ಮಾಡ್ಬೋದು. 1 ಬೈ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ರೆಡ್ ಬೈ ಕಾನ್ಸ್ಟಂಟ್ ಆರ್ ಇಂಟು 1 ಡಿವೈಡ್ ಬೈ n1 ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ n2 ಸ್ಕ್ವೇರನ್ನು ಕೂಡ ಮಾಡ್ಬೋದು. ಬಟ್ ನಾನು ನಿಮ್ಗೆ ಕೊಟ್ಟಿರೋಂಥ ಟೇಬಲನ್ನು ಯೂಸ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಮಾಡ್ಬೋದು. ಲ್ಯಾಂಬ್ಡಾ 1 ಡಿವೈಡ್ ಬೈ ಲ್ಯಾಂಬ್ಡಾ 2 ಈಸ್ ಈಕ್ವಲ್ ಟು 7 ಡಿವೈಡ್ ಬೈ 108 ಆಯಿತಾ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಆಗುತ್ತೆ. ಸಿನಾಪ್ಸಿಸನ್ನು ನೋಡಿ, ಸೊ ದ್ಯಾಟ್ ಯು ಕ್ಯಾನ್ ಡೆಫಿನೆಟ್ಲಿ ಆನ್ಸರ್ ದಿಸ್ ಕ್ವಶನ್ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಮಾಡಬಹುದು. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ ನಾವಿವಾಗ. The wavelength of the first spectral line in the Balmer series of hydrogen atom is 6561 angstrom. The wavelength of the second spectral line in the Balmer series of finely ionized helium atom ಆಯಿತಾ. ಹೀಲಿಯಂ ಆಟಮ್ ಅಂತ ನಾನು ತೊಗೊಳ್ತೇನೆ ಇವಾಗ. ಸೊ ಹೀಲಿಯಂ ತೊಗೊಳ್ಬೇಕಾದ್ರೆ 1 ಡಿವೈಡ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಆರ್ ಇಂಟು ಝಡ್. ಓಕೆ, ಹೈಡ್ರೋಜನ್ಗಾದರೆ 1 ತೊಗೊಳ್ತಿದ್ವಿ, ಇಲ್ಲಿ ಕೇಳ್ತಿರೋದು ಹೀಲಿಯಂ ಆಗಿರೋದ್ರಿಂದ ಏನು ತೊಗೋಬೇಕು ಅಂತ ನೋಡೋಣ ನೆಕ್ಸ್ಟ್ ಹೇಗೆ ಅಂತ ಹೇಳ್ಬಿಟ್ಟು. ಓಕೆ, ಹೀಲಿಯಂ ಆಟಮ್ ಅಂತ ತೊಗೊಂಡಾಗ ಓಕೆ ಆಫ್ ದ ಬಾಮರ್ ಸೀರೀಸ್ ಅದು ಸೈನ್ಲಿ ಹೀಲಿಯಂ ಆಟಮ್ ಈಸ್ ಹೌದಾ. ಸೊ ಅದನ್ನು ಕೇಳ್ತಿರೋದು ಇವಾಗ ಅಂತ ಹೇಳ್ಬಿಟ್ಟು. ಸೊ ಇಂಟು ಆರ್ ಝಡ್ ಇಂಟು ವಾಟ್, ಆ್ಯಕ್ಚುಲ್ ನಮಗೆ ಫಾರ್ಮುಲಾ ಇರೋದು 1 ಡಿವೈಡ್ ಬೈ n1 ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ n2 ಸ್ಕ್ವೇರ್ ಅಂತ ಹೇಳ್ಬಿಟ್ಟು ನಾನು ತೊಗೋಬೇಕು ಹೆಂಗಂದ್ರೆ. ಓಕೆ, ದ ವೇವ್ಲೆಂತ್ ಆಫ್ ದ ಫಸ್ಟ್ ಸ್ಪೆಕ್ಟ್ರಲ್ ಲೈನ್ ಇನ್ ದ ಬಾಮರ್ ಸೀರೀಸ್ ಆಫ್ ದ ಹೈಡ್ರೋಜನ್ ಆಟಮ್. ಫಸ್ಟಿಗೆ ಹೈಡ್ರೋಜನ್ ಕೇಳಿದ್ದಾರೆ, ನೆಕ್ಸ್ಟ್ ಹೀಲಿಯಂ ಕೇಳಿದ್ದಾರೆ ಹೌದಾ. ಸೊ ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂತಂದರೆ ರೇಷಿಯೋ ತೊಗೊಳ್ಳೋಣ ಬೇಕಾದರೆ. ಸೊ ರೇಷಿಯೋ ಅಂತ ತಗೊಂಡ್ರೆ ನಾವು ಈಸಿಯಾಗಿ ಇದನ್ನು ಮಾಡ್ಬೋದು ಅನಿಸುತ್ತೆ ಹೆಂಗಂದ್ರೆ. ಫಾರ್ ಹೀಲಿಯಮ್ ನಾನು ತೊಗೊಳ್ಬೇಕಂತಂದರೆ ಈಗ ಝಡ್ ಫಾರ್ ಹೈಡ್ರೋಜನ್ಗೆ ಇದು 1 ಆಗುತ್ತೆ. ಆ್ಯಕ್ಚುಲಿ ಅಟಾಮಿಕ್ ನಂಬರ್ ಫಾರ್ ದ ಹೀಲಿಯಮ್ ಈಸ್ ಗೋಯಿಂಗ್ ಟು ಬಿ ಹೌ ಮಚ್, ಇಟ್ ಈಸ್ 4 ಅಲ್ವಾ ಇದು ಹೆಂಗಂದ್ರೆ. ಸೊ ಅದಕ್ಕೋಸ್ಕರ 4 ಅಂತ ಕನ್ಸಿಡರೇಷನ್ ಮಾಡ್ತೇನೆ. ನಾನು ಡೈರೆಕ್ಟಾಗಿ ರೇಷಿಯೋನ ತೊಗೊಳ್ತೇನೆ. ಲ್ಯಾಂಬ್ಡಾ ಆಫ್ ಹೀಲಿಯಮ್ ಆಟಮ್, ಓಕೆ, ಲ್ಯಾಂಬ್ಡಾ ಆಫ್ ಹೀಲಿಯಮ್ ಆಟಮ್ ಡಿವೈಡ್ ಬೈ ವೇವ್ಲೆಂತ್ ಆಫ್ ದ ಹೈಡ್ರೋಜನ್ ಆಟಮ್ ದಟ್ ಈಸ್ ಈಕ್ವಲ್ ಟು, ಡೈರೆಕ್ಟಾಗಿ ತೊಗೊಳ್ತಿದ್ದೇನೆ ಆಯಿತಾ. ಓಕೆ, ಈಕ್ವಲ್ ಟು 1 ಡಿವೈಡ್ ಬೈ 4 ಇಂಟು 16 ಡಿವೈಡ್ ಬೈ 3 ಇಂಟು ಎಷ್ಟಾಗುತ್ತದೆ 5 ಬೈ 36 ಆಗುತ್ತೆ. ನಾವು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಯು ಕ್ಯಾನ್ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತದೆ ಹೇಗೆ ಅಂತ ಹೇಳ್ಬಿಟ್ಟು. ನಾನು ರೇಷಿಯೋ ತೊಗೊಂಡಿದ್ದೇನೆ. ಇದನ್ನು ಲ್ಯಾಂಬ್ಡಾನ ಯೂಸ್ ಮಾಡಿಕೊಂಡು ಲ್ಯಾಂಬ್ಡಾ ಲ್ಯಾಂಬ್ಡಾ ಎಚ್ನ ಕಂಡುಹಿಡಬೇಕು. ಓನ್ಲಿ ಡಿಫ್ರೆನ್ಸ್ ಇಸ್ ಲ್ಯಾಂಬ್ಡಾ ಎಚ್ ಈಕ್ವಲ್ ಟು 1 ಫಾರ್ ಹೈಡ್ರೋಜನ್, ಝಡ್ ಈಸ್ ಈಕ್ವಲ್ ಟು ಅಟಾಮಿಕ್ ನಂಬರ್ ಆಫ್ ದಿ ಹೀಲಿಯಮ್ ಇಸ್ 4 ಅಂತ ಕನ್ಸಿಡರ್, ಅದಷ್ಟು ಡಿಫ್ರೆನ್ಸ್ ಅದರಲ್ಲಿ. ಸೊ ಇಫ್ ಯು ಸಾಲ್ವ್ ದಿಸ್ ಆ್ಯಂಡ್ ಸಿಂಪ್ಲಿಫೈ ದಿಸ್ ಒನ್ ಯು ವಿಲ್ ಗೆಟ್ ಇಟ್ ಆಸ್ 5 ಬೈ 27 ಅಂತ ಬರುತ್ತೆ. 5 ಬೈ 27 ಅಂತ ಬರುತ್ತೆ. ಸೊ ದ್ಯಾರ್ ಫಾರ್ ಲ್ಯಾಂಬ್ಡಾ ಆಫ್ ಎಚ್ ಇ ಈಕ್ವಲ್ ಟು
5/27 ಇಂಟು ವಾಟ್ ಲ್ಯಾಂಬ್ಡಾ ಆಫ್ ದಿ ಹೈಡ್ರೋಜನ್ ಅಂತ ತಗೊಳ್ತಾರೆ ನೀವೀಗ. ಲ್ಯಾಂಬ್ಡಾ ಆಫ್ ದಿ ಹೈಡ್ರೋಜನ್ ಕೊಟ್ಟಿದ್ದಾರೆ ಅವರು 656 ಅಂತ ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಈ ವ್ಯಾಲ್ಯೂದಲ್ಲಿ. ಸೊ ದ್ಯಾಟ್ ಯು ವಿಲ್ ಗೆಟ್ ಇಟ್ ಆಸ್ 1215 ಆಂಗ್ಸ್ಟ್ರಾಮ್ ಅಂತ ಬರುತ್ತೆ ನಿಮಗೆ, 1215 ಆಂಗ್ಸ್ಟ್ರಾಮ್. ಸೊ ಅದಕ್ಕೋಸ್ಕರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. 2 energy levels of an electron in an atom are separated by 2.3 electron volt. The frequency of radiation emitted when the electron goes from higher level to the lower level is ಅಂತ ಕೇಳಿದಲ್ವ. ಇವಾಗ ನೋಡಿ, ಲೋವರ್ ಲೆವೆಲ್ E1 ಅಂತ ಕನ್ಸಿಡರೇಷನ್ ಮಾಡಿದ್ರೆ, E2 ಅನ್ನು ಹೈಯರ್ ಲೆವೆಲ್ ಅಂತ ಕನ್ಸಿಡರೇಷನ್ ಮಾಡಿದರೆ, ಹೈಯರ್ ಲೆವೆಲಿಂದ ಲೋವರ್ ಲೆವೆಲಿಗೆ ಬರಬೇಕಲ್ವ ಇವಾಗ. ಸೊ ಅದರ ಮಧ್ಯದಲ್ಲಿ ಎಷ್ಟಿರಬೇಕು? 2.3 electron volt ಎನರ್ಜಿ ಬೇಕಾಗುತ್ತೆ ಅಲ್ಲಿ, ಹೆಂಗಂದ್ರೆ ಅಲ್ವಾ. ಸೊ ಇವಾಗ ಎನರ್ಜಿ ಡಿಫ್ರೆನ್ಸ್ E2 ಮೈನಸ್ E1 ಹೀಗೆ ತಗೋಬೇಕು. ಇದನ್ನು E2 ಮೈನಸ್ E1 ತಗೋಬೇಕು, ಹೈಯರ್ ಎನರ್ಜಿ ಲೆವೆಲ್ ಟು ಲೋವರ್ ಎನರ್ಜಿ ಲೆವೆಲ್. E2 ಮೈನಸ್ E1 ಈಕ್ವಲ್ ಟು hμ. ಇಲ್ಲಿಂದ ಇಲ್ಲಿಗೆ ಒಂದು ಎಲೆಕ್ಟ್ರಾನ್ ಮೂವ್ ಆಯ್ತು ಅಂತ ತಿಳ್ಕೊಂಡ್ರೆ, ಅಲ್ಲಿಂದ ಏನು ಎನರ್ಜಿ ರಿಲೀಸ್ ಆಗುತ್ತಲ್ಲ, ಆ ಎನರ್ಜಿ ರಿಲೀಸು ಫೋಟಾನ್ ಇಂದ ಆಗುತ್ತೆ, ಇನ್ ದ ಫಾರ್ಮ್ ಆಫ್ ಫೋಟಾನ್ ಅಂತ ಹೇಳ್ತೀವಿ. ದಟ್ ಈಸ್ ವಾಟ್ ಎನರ್ಜಿ ಈಕ್ವಲ್ ಟು hμ ಅಂತ ತಗೊಳ್ತೇವೆ ನಾವು ಅದನ್ನು, ಹೆಂಗಂದ್ರೆ ಓಕೆ. ಸೊ ಇವಾಗ ಏನಾಗಬೇಕಂದ್ರೆ, ದ್ಯಾರ್ ಫಾರ್ ಮ್ಯೂ ಈಕ್ವಲ್ ಟು E2 ಮೈನಸ್ E1 ಡಿವೈಡ್ ಬೈ H ಅಂತ ನಾನು ತಗೊಳ್ತೇನೆ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ಏನಾಗುತ್ತೆ ಆ್ಯಕ್ಚುಲಿ ಇವಾಗ E2 ಮೈನಸ್ E1ಗೆ ಡಿಫ್ರೆನ್ಸ್ ಇಸ್ 2.3 electron volt, ಅಂದರೆ 2.3 ಇಂಟು 1.6 ಇಂಟು 10 to the power of minus 19 ಕೂಲಮ್ ಡಿವೈಡ್ ಬೈ 6.6 ಇಂಟು 10 to the power of ಎಷ್ಟು ಮೈನಸ್ 34 ಜೌಲ್ ಸೆಕೆಂಡ್ ಅಲ್ವಾ. ಅದು ಈ ಥರ ಮಾಡಿದರೆ ನಿಮಗೆ ಯು ವಿಲ್ ಗೆಟ್ ಇಟ್ ಆ್ಯಸ್ 5.6 ಇಂಟು 10 to the power of 14 ಅಲ್ವಾ. ಇದು 14 ಹರ್ಟ್ಸ್ ಪ್ಲಸ್ 14 ಹರ್ಟ್ಸ್ ಅಂತ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಆಗೋಣ. μ1 is the frequency of the series limit of Lyman series. μ2 is the frequency of the first line of the Lyman series, and μ3 is the frequency of series limit of Balmer series. Then the relationship among all the three ಅಂತ ಕ್ವಶನ್ ಕೇಳಿದ್ರು. ವೆರಿ ಗುಡ್ ಕ್ವಶನ್ ಇದು. ಮ್ಯೂ ಈಸ್ ಈಕ್ವಲ್ ಟು ಆರ್ ಇಂಟು ಸಿ ಇಂಟು 1 ಡಿವೈಡ್ ಬೈ n1 ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ n2 ಸ್ಕ್ವೇರನ್ನು ಯೂಸ್ ಮಾಡಿ. ಸಿಂಪಲ್ಲು. ಲೈಮನಿಗೆ ಯಾವ ಥರ ಲೈಮನಿಗೆ n1 ಈಕ್ವಲ್ ಟು 1, n2 ಈಸ್ ಈಕ್ವಲ್ ಟು ಏನು ತಗೊಳ್ತೀರಿ 2, 3, ಅಪ್ ಟು ಇನ್ಫಿನಿಟಿ ತಗೊಳ್ತೀರಿ, ಹೆಂಗಂದ್ರೆ ಆಯಿತಾ. ಫಸ್ಟ್ ಲೈನ್ ಅಂತ ಕೇಳಿದ್ರಲ್ವ, ಫಸ್ಟಿಗೆ ಮ್ಯೂ1 ಇಸ್ ದ ಫ್ರೀಕ್ವೆನ್ಸಿ ಫಸ್ಟ್ ಲೈನ್ ಅಲ್ವ, ಅದೇನು ಅಂತ ಹೇಳ್ಬಿಟ್ಟು. ಓಕೆ, ಇದು ಸೀರೀಸ್ ಲಿಮಿಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟಿಗೆ ಸೀರೀಸ್ ಲಿಮಿಟ್ ಅಂದರೆ n ಈಕ್ವಲ್ ಟು n2 ಈಕ್ವಲ್ ಟು ಇನ್ಫಿನಿಟಿ ತೊಗೋಬೇಕು ಫಸ್ಟ್ ಕೇಸಿಗೆ, ಆಯಿತಾ. ಸೆಕೆಂಡ್ ಕೇಸಿಗೆ ಎಂತ ಕೇಳಿದ್ದಾರೆ ಅವರು, μ2 ಇಸ್ ದ ಫ್ರೀಕ್ವೆನ್ಸಿ ಆಫ್ ದ ಫಸ್ಟ್ ಅಂದರೆ ಲೈಮನ್ ಸೀರೀಸು, ಅಂದರೆ ಫಸ್ಟ್ ಲೈನ್ ಅಂದರೆ ಏನು ತೊಗೊಳ್ತೀರಿ, n2 ಈಸ್ ಈಕ್ವಲ್ ಟು 2 ತೊಗೊಳ್ತೀರಿ, n2 ಈಕ್ವಲ್ ಟು 2 ತೊಗೋತೀರಿ. ಅದೇ ಥರನೇ ನೆಕ್ಸ್ಟ್ ಏನು ಕೇಳಿದರೆ ಬಾಮರ್ ಸೀರೀಸು, μ3 ಇಸ್ ದ ಫ್ರೀಕ್ವೆನ್ಸಿ ಆಫ್ ಸೀರೀಸ್ ಲಿಮಿಟ್ ಆಫ್ ಬಾಮರ್ ಸೀರೀಸು, ಅಂದರೆ n1 ಈಕ್ವಲ್ ಟು ಮೂರನೇ ಕೇಸಲ್ಲಿ n1 ಈಕ್ವಲ್ ಟು 2 ಆಯ್ತಲ್ವ ಅಲ್ಲಿ, n1 ಈಕ್ವಲ್ ಟು 2 ಆ್ಯಂಡ್ n2 ಇಸ್ ಈಕ್ವಲ್ ಟು ಸೀರೀಸ್ ಲಿಮಿಟ್, ಅದಕ್ಕೋಸ್ಕರ ಇದು ಇನ್ಫಿನಿಟಿ. ಸೀರೀಸ್ ಲಿಮಿಟಲ್ಲಿ ಯಾವತ್ತೂ ಕೂಡ n2 ಈಕ್ವಲ್ ಟು ಇನ್ಫಿನಿಟಿನೇ ಆಗುತ್ತೆ. ಸೊ ಮೂರನ್ನು ಕೂಡ 3 ತೊಗೊಳ್ಳಿ. ಸೊ ದ್ಯಾರ್ ಫಾರ್ ಐ ವಿಲ್ ರೈಟ್ μ1 ಈಕ್ವಲ್ ಟು ಏನಾಗುತ್ತೆ ಆರ್ಸಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ, 1 ಡಿವೈಡ್ ಬೈ ಏನಾಗಬೇಕು ಫಾರ್ ಲೈಮನ್ ಸೀರೀಸು ಫಸ್ಟ್ ಲೈನಿಗೆ ಅಂತ ಬೇಕಾಯ್ತು 1 ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ n1 ಸ್ಕ್ವೇರ್ ಅಂದರೆ ಬೇಕು, ಅದು ಆ್ಯಕ್ಚುಲಿ ಇನ್ಫಿನಿಟಿ ತೊಗೊಳ್ತೀರಿ, ಇನ್ಫಿನಿಟಿ ಸ್ಕ್ವೇರು. ಇಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳಿ. μ2 ಈಕ್ವಲ್ ಟು RC ಇಂಟು 1 ಡಿವೈಡ್ ಬೈ 1 ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ 2 ಸ್ಕ್ವೇರ್ ಆಯಿತು. ಅದೇ ಥರನೇ μ3 ಈಕ್ವಲ್ ಟು ಏನಾಗಬೇಕಾಯಿತು, μ3 ಈಕ್ವಲ್ ಟು RC ಇಂಟು 1 ಡಿವೈಡ್ ಬೈ 2 ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ ಇನ್ಫಿನಿಟಿ ಸ್ಕ್ವೇರ್ ಆಯ್ತದೆ. ಓಕೆ, ಇನ್ಫಿನಿಟಿ ಸ್ಕ್ವೇರ್. ಇಕ್ವೇಷನ್ ನಂಬರ್ 2, ಇದಕ್ಕೆ ಇಕ್ವೇಷನ್ ನಂಬರ್ 3 ತಗೊಳ್ಳೋಣ. ಈಗ ರಿಲೇಷನ್ಶಿಪ್ಪನ್ನು ಕಂಡುಹಿಡಿದಾಯಿತು. 3 ಇಕ್ವೇಷನ್ ಪ್ರಕಾರ ಐ ಕ್ಯಾನ್ ಡೈರೆಕ್ಟ್ಲಿ ಸೇ ದ್ಯಾಟ್ μ1 ಈಕ್ವಲ್ ಟು μ2 ಪ್ಲಸ್ μ3 ಇದೆ ನೋಡಿ ಅಲ್ಲಿ, ಸರಿ ಸಿಂಪ್ಲಿಫೈ ಮಾಡಿದರೆ ನಿಮಗೆ. ಸೊ ಇಟ್ ಇಂಪ್ಲೈಸ್ μ1 ಮೈನಸ್ μ3 ಈಕ್ವಲ್ ಟು μ2 ಅಂತ ನೀವು ಕನ್ಸಿಡರೇಷನ್ ಮಾಡ್ಬೋದು. μ1 ಮೈನಸ್ μ2 ಹತ್ರ ಯಾವುದಾದ್ರು ಆಪ್ಷನಲ್ಲಿ ಇದೆ, ಇಲ್ಲಿದೆ ಆ್ಯಕ್ಚುಲಿ. ಸೊ ಇಟ್ ಇಂಪ್ಲೈಸ್ ಹಿಂಗೂ ಮಾಡ್ಬೋದಲ್ಲ, μ1 ಮೈನಸ್ μ2 ಈಕ್ವಲ್ ಟು μ3 ಅಂತಲೂ ಮಾಡ್ಬೋದು. ಸೊ ಅದಕ್ಕೋಸ್ಕರ ಆಪ್ಷನ್ ಏನೇ ರೈಟ್ ಆನ್ಸರ್ ಆಗುತ್ತೆ ಅದಕ್ಕೂ μ1 ಮೈನಸ್ μ2 ಈಕ್ವಲ್ ಟು μ3. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ಇಫ್ ಆನ್ ಎಲೆಕ್ಟ್ರಾನ್ ಇನ್ ಹೈಡ್ರೋಜನ್ ಆಟಮ್ ಹ್ಯಾಸ್ ಮೂವ್ಡ್ ಫ್ರಮ್ n ಈಕ್ವಲ್ ಟು 1 ಟು n ಈಕ್ವಲ್ ಟು 10th ಆರ್ಬಿಟ್, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್. ಇಲ್ಲೇನಾಗುತ್ತೆ ಅಂದರೆ ಆ್ಯಕ್ಚುಲಿ ಇವಾಗ ನೋಡಿ, ಇವಾಗ ನಿಮ್ಗೆ ಗೊತ್ತಿದೆ ಹೆಂಗಂದ್ರೆ ಏನಾಗುತ್ತೆ ಅಂತ ಹೇಳಿದರೆ, ದ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಸ್ಕ್ವೇರ್ ಅಂದರೆ ಅಟಾಮಿಕ್ ಮಾಡಲ್ ಅಂತ ಗೊತ್ತಿದೆ ನಿಮಗೆ, ಹೌದಾ ಇಲ್ಲ? ಅಂತಂದ್ರೆ ಇವಾಗ ರೇಡಿಯಸ್ ಆಫ್ ದ nth ಆರ್ಬಿಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್ ಸ್ಕ್ವೇರ್ ಆಫ್ ದ್ಯಾಟ್, ಅಂದರೆ
ಆ ಒಂದು ಇವಾಗ ಹಿಂಗಿರುತ್ತಲ್ಲ ಆ್ಯಕ್ಚುಲಿ ಈ ಥರ ಬೇರೆ ಬೇರೆ ರೀತಿಯ ಆರ್ಬಿಟ್ಸ್ ಇದ್ದರೆ, ಓಕೆ, ದಿಸ್ ದ ಫಸ್ಟ್ ಆರ್ಬಿಟ್, ಸೆಕೆಂಡ್ ಆರ್ಬಿಟ್ ಅಪ್ ಟು nth ಆರ್ಬಿಟ್ ಇತ್ತು ಅಂದರೆ ರೇಡಿಯಸ್ ಆಫ್ ದ nth ಆರ್ಬಿಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಬಿಟ್ ಅಂತ ಆಗಿರುತ್ತೆ, ಹೌದಲ್ಲ, ಇನ್ ದ ಬೋರ್ ಅಟಾಮಿಕ್ ಮಾಡೆಲ್ ಪ್ರಕಾರ. ಈಗ ಪೊಟೆನ್ಷಿಯಲ್ ಎನರ್ಜಿ ನಂಗೆ ಏನಿದೆ ಆ್ಯಕ್ಚುಲಿ, ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು -1/4πε0 ಇಂಟು E² / ಅಂತಿದೆ ನನಗೆ, ಹೌದಾ. ಸೊ ಈಗ ಫಾರ್ nth ಆರ್ಬಿಟ್ ಅಂತ ಕನ್ಸಿಡರೇಷನ್ ಮಾಡಿದರೆ, ಈಗ ಪೊಟೆನ್ಷಿಯಲ್ ಎನರ್ಜಿ ಇನ್ ದ nth ಆರ್ಬಿಟ್ ಅಂದರೆ 10th ಆರ್ಬಿಟ್ ಅಲ್ವಾ, ಅದು 10th ಆರ್ಬಿಟ್ ಈಸ್ ಈಕ್ವಲ್ ಟು -1/4πε0 ಇಂಟು E² ಈಗ R n² ಅಂದರೆ ಏನಾಗಬೇಕಾಯ್ತು ಆ್ಯಕ್ಚುಲಿ, ಅದು ಇವಾಗ 100² ಆಗಬೇಕಲ್ಲ ಅದೀಗ. ದಟ್ ಈಸ್ ವಾಟ್ R1 = 100 ಅಂತ ಏನು ಕೊಟ್ಟಂಗಿದೆ ಆ್ಯಕ್ಚುಲಿ. ಈಗ R n = 10th ಆರ್ಬಿಟ್ ಅಂದರೆ ಏನಾಗಬೇಕು ಆ್ಯಕ್ಚುಲಿ, 10² = 100 ಆಗಬೇಕಾಯ್ತು. ದಟ್ ಈಸ್ ವಾಟ್ 100 ಅಂತ ಆಗುತ್ತೆ ಆ್ಯಕ್ಚುಲಿ. ಸೊ ಇವಾಗ ನೋಡಿ 1/100 ಅಂತ ಏನಿದೆಯಲ್ಲ, ಇದು ಟೈಮ್ಸ್ ಲೆಸ್ ದ್ಯಾನ್ ದ ಪೊಟೆನ್ಷಿಯಲ್ ಎನರ್ಜಿ ಫಸ್ಟ್ ಆರ್ಬಿಟ್ ಆಗಬೇಕಾಯ್ತು. ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ ಮೈನಸ್ ನೆಗೆಟಿವಲಿ ಕಡಿಮೆ ಆಗ್ತಿದೆ ಆ್ಯಕ್ಚುಲಿ, ನೆಗೆಟಿವಲಿ ಕಡಿಮೆ ಆಗ್ತಿದೆ. ಏನು ಆ್ಯಕ್ಚುಲಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ಗೆಟಿಂಗ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಗೆಟಿಂಗ್ ಡಿಕ್ರೀಸ್ಡ್ ಬಟ್ ವಿತ್ ನೆಗೆಟಿವ್ ಸೈನ್. ಇಲ್ಲಿ ನೆಗೆಟಿವ್ ಸೈನ್ ಇದೆ, ನೀವು ಅದನ್ನು ಮರಿಬಾರ್ದು ಆ್ಯಕ್ಚುಲಿ. ನೆಗೆಟಿವ್ ಸೈನ್ ಇದೆ, ನೆಗೆಟಿವ್ ಸೈನಲ್ಲಿ ಡಿಕ್ರೀಸ್ ಆಗ್ತದೆ ಅಂದರೆ ಏನಾಗಬೇಕಾಯ್ತು, ಪೊಟೆನ್ಷಿಯಲ್ ಎನರ್ಜಿ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಹಾಗಾಗಿ ಏನಾಗುತ್ತದೆ ಅಂದರೆ ಇನ್ಕ್ರೀಸ್ ಆಗುತ್ತದೆ. ಅದಕ್ಕೋಸ್ಕರ ಬಿ ಕೇರ್ಫುಲ್ ಆಗಿರಬೇಕು. ವೆನ್ ಎನ್ ಎಲೆಕ್ಟ್ರಾನ್ ಇನ್ ದ ಹೈಡ್ರೋಜನ್ ಆಟಮ್ ಜಂಪ್ಸ್ ಫ್ರಮ್ ಫಸ್ಟ್ ಆರ್ಬಿಟ್ ಟು ದ 10th ಆರ್ಬಿಟ್, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈ ಗೆಟಿಂಗ್ ಇನ್ಕ್ರೀಸ್. ಯಾಕೆಂದರೆ ಇಲ್ಲಿ ಮೈನಸ್ ನಾವು ಇಗ್ನೋರ್ ಮಾಡಬಾರ್ದು. ಓಕೆ, ಸೊ 1/100 ಆಯಿತು ಇಲ್ಲಿ ಆ್ಯಕ್ಚುಲಿ, 1/100 ಆಯಿತು. 1/100 ಅಂದರೆ ಏನಾಯಿತು ಆ್ಯಕ್ಚುಲಿ, ಇಟ್ ಈಸ್ ಗೆಟಿಂಗ್ ಡಿಕ್ರೀಸ್ಡ್ ಅಂತ ಆಗುತ್ತಲ್ವ. ಇದು ಜಾಸ್ತಿ ಆದಂಗೆ ಏನಾಗಬೇಕಾಯ್ತು ಆ್ಯಕ್ಚುಲಿ, ಡಿಕ್ರೀಸ್ ಆಗುತ್ತದೆ, ಬಟ್ ವಿತ್ ದ ವಾಟ್ ನೆಗೆಟಿವ್ ಸೈನ್. ಹಾಗಂದರೆ ಪೊಟೆನ್ಷಿಯಲ್ ಎನರ್ಜಿ ಗೋಯಿಂಗ್ ಟು ಬಿ ಇನ್ಕ್ರೀಸ್. ಓಕೆ, ಬಿ ಕೇರ್ಫುಲ್ ವೈಲ್ ಆನ್ಸರಿಂಗ್ ಸಚ್ ಕ್ವಶನ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ನೀವು ಮೂವ್ ಆಗ್ತೇನೆ. ಇನ್ ಹೈಡ್ರೋಜನ್ ಆಟಮ್ ದ ಎಲೆಕ್ಟ್ರಾನ್ ಈಸ್ ಮೂವಿಂಗ್ ರೌಂಡ್ ದ ನ್ಯೂಕ್ಲಿಯಸ್ ವಿತ್ ವೆಲಾಸಿಟಿ 2.18 × 10⁶ m/s ಇನ್ ಆನ್ ಆರ್ಬಿಟ್ ಆಫ್ ರೇಡಿಯಸ್ 0.528 angstrom. ದ ಎಕ್ಸಲರೇಷನ್ ಆಫ್ ದ ಎಲೆಕ್ಟ್ರಾನ್ ಈಸ್ ಅಂತ ಕೇಳಿದ್ರಿ ಇಲ್ಲಿ, ಹೌದಾ. ಎಕ್ಸಲರೇಷನ್ ನಮ್ಗೆ ಬೇಕಾಗಿದೆ ಇಲ್ಲ ಹೆಂಗಂದ್ರೆ. ಸೊ ಇವಾಗ ಓಕೆ, ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅಂತ ನಿಮ್ಗೆ ಗೊತ್ತಿದೆ ಹೆಂಗಂದ್ರೂ, ಯಾಕೆಂದರೆ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ ಸುತ್ತಮುತ್ತ ತಿರ್ಗಾಡ್ತಾ ಇರ್ತವೆ. ಆ್ಯಸ್ ಯು ನೋ ದ್ಯಾಟ್ ದ ಎಕ್ಸಲರೇಷನ್ ಆಫ್ ದ ಎಲೆಕ್ಟ್ರಾನ್ ಈಸ್ ನಥಿಂಗ್ ಬಟ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್ A = v²/r ಅಂತ ನಿಮ್ಗೆ ಹೆಂಗಂದ್ರೆ ಗೊತ್ತಿದೆ. ಅದ್ರ ಬಗ್ಗೆ ಹೆಂಗಂದ್ರೆ ನಾನು ಇವಾಗ ಏನು ಮಾಡ್ತೇನೆ ಅಂದರೆ, ಅವ್ರು ಏನು ಕೊಟ್ಟಿದ್ದಾರೆ ಆ್ಯಕ್ಚುಲಿ, ವೆಲಾಸಿಟಿ ಕೊಟ್ಟಿದ್ದಾರೆ. ವೆಲಾಸಿಟಿ v = 2.18 × 10⁶ m/s ಅಲ್ವಾ. ರೇಡಿಯಸ್ ಕೂಡ ಕೊಟ್ಟಿದ್ದಾರೆ ಹೆಂಗಂದ್ರೆ, ಇಟ್ ಈಸ್ ವಾಟ್ 0.528 × 10⁻⁻10 ಮೀಟರ್ ಅಂದರೆ ಆಂಗ್ಸ್ಟ್ರಾಮನ್ನು ನಾನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೇನೆ ಅದನ್ನು, ಆಯಿತಾ. ಸೊ ಇವಾಗ ಎಕ್ಸಲರೇಷನಿಗೆ ನೋಡಿ, ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ, ನಾನು ಏನು ಮಾಡೋದಿಲ್ಲ. 2.18 × 10⁶ (2) ಡಿವೈಡ್ ಬೈ 0.528 × 10⁻⁻10 ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಯು ವಿಲ್ ಗೆಟ್ ದ ಎಕ್ಸಲರೇಷನ್ ಆ್ಯಸ್ ಎಷ್ಟು ಬರುತ್ತೆ ಅಂದರೆ 9 × 10⁻22 m/s² ಆಗುತ್ತೆ. 9 × 10⁻22 m/s² ಅಂತಂದರೆ ಆಪ್ಷನ್ ಬಿ ಆಗುತ್ತೆ ಆನ್ಸರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನಾನು ನೆಕ್ಸ್ಟ್ ಪ್ರಾಬ್ಲಮಿಗೆ ಮೂವ್ ಆಗ್ತಾನೆ ಇವಾಗ. ಎಲೆಕ್ಟ್ರಾನ್ ಇನ್ ಹೈಡ್ರೋಜನ್ ಆಟಮ್ ಫಸ್ಟ್ ಜಂಪ್ಸ್ ಫ್ರಮ್ 3rd ಎಕ್ಸೈಟೆಡ್ ಸ್ಟೇಟ್ ಟು. ನೋಡಿ ಇವಾಗ ಎಕ್ಸೈಟೆಡ್ ಸ್ಟೇಟ್ ಬಗ್ಗೆ ಮತ್ತು ನಾರ್ಮಲ್ ಸ್ಟೇಟ್ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಅದ್ರ ಬಗ್ಗೆ ಕ್ಲಿಯರಾಗಿ ಸಿನಾಪ್ಸಿಸ್ನ ನೋಡ್ಕೊಳ್ಳಿ ಹೇಗೆ ಅಂತ ಹೇಳ್ಬಿಟ್ಟು ಈ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೇನೆ ನಾನು ಇವಾಗ, ಆಯಿತಾ. ಸೊ ಇವಾಗ ಓಕೆ, ಜಂಪ್ಸ್ ಫ್ರಮ್ 3rd ಎಕ್ಸೈಟೆಡ್ ಸ್ಟೇಟ್ ಟು 2nd ಎಕ್ಸೈಟೆಡ್ ಸ್ಟೇಟ್ ಆ್ಯಂಡ್ ದೆನ್ ಫ್ರಮ್ 2nd ಎಕ್ಸೈಟೆಡ್ ಸ್ಟೇಟ್ ಟು 1st ಎಕ್ಸೈಟೆಡ್ ಸ್ಟೇಟ್. ದ ರೇಷಿಯೋ ಆಫ್ ದ wavelengths λ1 is to λ2 emitted in the 2 cases will be ಅಂತಲೇ ಕ್ವಶನ್ ಕೇಳ್ತಾರಲ್ವ. ಇವಾಗ ನೋಡಿ, ಈಗ ಲೆಟ್ ಮಿ ಟೇಕ್ ದ 3 ಡಿಫರೆಂಟ್ ಎನರ್ಜಿ ಲೆವೆಲ್ಸ್ ಹಿಯರ್. n = 2, n = 3, n = 4 ಅಂತ ಕನ್ಸಿಡರೇಷನ್ ಮಾಡಿದರೆ, 3rd ಎಕ್ಸೈಟೆಡ್ ಸ್ಟೇಟ್ ಅಂದರೆ n = 4 ತೊಗೊಳ್ಬೇಕು, 2nd ಎಕ್ಸೈಟೆಡ್ ಅಂದರೆ n = 3 ಅಂತ ತೊಗೊಳ್ಬೇಕು ನೀವು ಆ್ಯಕ್ಚುಲಿ ಇವಾಗ ಇಲ್ಲಿ, ಹೌದಾ. ಸೊ ಹಂಗಾಗಿ ಏನಂತ ಕೇಳ್ತಿದ್ರೆ ಅಂದರೆ, ಇವಾಗ ಫಸ್ಟಿಗೆ ಎಲೆಕ್ಟ್ರಾನ್ ಹೈಡ್ರೋಜನ್ ಆಟಮ್ ಜಂಪ್ಸ್ ಫ್ರಮ್ 3rd ಎಕ್ಸೈಟೆಡ್ ಸ್ಟೇಟ್ ಟು 2nd ಎಕ್ಸೈಟೆಡ್ ಸ್ಟೇಟು ಅಂದರೆ ಏನಾಗಬೇಕಾಯ್ತು ಆ್ಯಕ್ಚುಲಿ, ಫಸ್ಟಿಗೆ E1ಗೆ ಇಲ್ಲಿಂದ ಇಲ್ಲಿಗೆ ಬರಬೇಕಾಯಿತು. ಸೊ ದಿಸ್ ಇಸ್ ವಾಟ್ E1 ಅಂತ ಕನ್ಸಿಡರೇಷನ್ ಮಾಡ್ತಾನೆ. ಎಷ್ಟೊಂದು hc/λ1 ಅಂತ ತೊಗೊಳ್ತಾನೆ. ನೆಕ್ಸ್ಟ್ ಏನು ಮಾಡುತ್ತಾನೆ ಅಂದರೆ, ದೆನ್ ಫ್ರಮ್ ದ 2nd ಎಕ್ಸೈಟೆಡ್ ಸ್ಟೇಟ್ ಟು ದ 1st ಎಕ್ಸೈಟೆಡ್, ಇಲ್ಲಿ ಮತ್ತೊಂದು ಬರುತ್ತೆ E2 = hc/λ2 ಅಂತ ತಗೊಳ್ಳೋಣ ನಾವು ಇದನ್ನು, ಆಯಿತಾ. ಇವಾಗ ನೋಡಿ, ನಾನು ಕ್ಯಾಲ್ಕುಲೇಟ್ ಮಾಡ್ತೇನೆ E1 ಮತ್ತು E2 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೇನೆ. E1 ಏನು ಬರುತ್ತೆ, hc/λ1 -13.6 ಅಲ್ವಾ ಅದು, ಸಾರಿ ಮ್ಯಾಗ್ನಿಟ್ಯೂಡ್ ತೊಗೊಳ್ಳೋಣ. ಎನರ್ಜಿ 13.6 × 1/n² ಅಂದರೆ 1/3² -1/4
4 ಸ್ಕ್ವೇರ್ ಆಯ್ತದೆ ಹಂಗಂದ್ರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ ಅಂತ ನೋಡಿ. ಅದೇ ಥರನೇ E2 ಈಕ್ವಲ್ ಟು ಇದನ್ನು ಡಿವೈಡ್ ಮಾಡಲೇಬೇಕಲ್ಲ, ಹಂಗಂದ್ರೆ ನಾವು HC ಡಿವೈಡ್ ಬೈ ಲ್ಯಾಂಬ್ಡಾ 2 ಈಕ್ವಲ್ ಟು 13.6 ಇಂಟು ಇದನ್ನು ಬೇಕು 1 ಡಿವೈಡ್ ಬೈ ಹೌ ಮಚ್ 2 ಸ್ಕ್ವೇರ್ ಅಲ್ವಾ, ಅದು 2 ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ 3 ಸ್ಕ್ವೇರ್ ಆಯ್ತು. ಈಗ ಈಕ್ವೇಷನ್ ಎರಡನ್ನು ಕೂಡ ಡಿವೈಡ್ ಮಾಡಿಬಿಡಿ. ಆ ಟೈಮಲ್ಲಿ ಯು ವಿಲ್ ಗೆಟ್ ಇಟ್ ಆಸ್ ಲ್ಯಾಂಬ್ಡಾ 1 ಡಿವೈಡ್ ಬೈ ಲ್ಯಾಂಬ್ಡಾ 2 ಲ್ಯಾಂಬ್ಡಾ 1 ಬೈ ಲ್ಯಾಂಬ್ಡಾ 2 ಈಕ್ವಲ್ ಟು 1/4 ಮೈನಸ್ 1/9 ಡಿವೈಡ್ ಬೈ ಏನಾಗಬೇಕಾಯ್ತದು, ಏನಾಗಬೇಕಾಯ್ತು 1/4 ಮೈನಸ್ 1/9 ಡಿವೈಡ್ ಬೈ 1/9 ಮೈನಸ್ 1 ಡಿವೈಡ್ ಬೈ 16 ಆಗಬೇಕಾಯಿತು. ಸೊ ರೇಷಿಯೋನ ತಗೊಂಡಾಗ ನನಗೆ 20/7 ಅಂತ ಬರುತ್ತೆ ಆನ್ಸರ್. 20/7 ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೋಡಿ ಇವಾಗ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವೆನ್ ಆ್ಯನ್ ಎಲೆಕ್ಟ್ರಾನ್ ಮೂವ್ಸ್ ಫ್ರಮ್ ಹೈಯರ್ ಎನರ್ಜಿ ಸ್ಟೇಟ್ ಟು ದ ಲೋವರ್ ಎನರ್ಜಿ ಸ್ಟೇಟ್ ಬಂದಾಗ ಅದು ಎಲ್ಲಿಗೆ ರೀಚ್ ಆಯಿತು ಮೈನಸ್ ಎಲ್ಲಿಂದ ಬಂತು ಹಾಗೆ ತಗೋಬೇಕು. 1 ಡಿವೈಡ್ ಬೈ 3 ಸ್ಕ್ವೇರ್ ಮೈನಸ್ 1 ಬೈ ಓಕೆ ಎಲ್ಲಿಗೆ ರೀಚ್ ಆಗಿದೆ ಅದು ಆ್ಯಕ್ಚುಲಿ 3ಗೆ ರೀಚ್ ಆಗಿದೆಯಲ್ಲ 4ಇಂದ. ಸೊ ಹಂಗಾಗಿ ಅದು ಆ ಥರ ತೊಗೊಳ್ತೀವಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ದ ರೇಡಿಯಸ್ ಆಫ್ ದ ಹೈಡ್ರೋಜನ್ ಆಟಮ್ ಇನ್ ದ ಗ್ರೌಂಡ್ ಸ್ಟೇಟ್ ಈಸ್ 5.3 × 10⁻11 ಮೀಟರ್. ಆಫ್ಟರ್ ಕೊಲಿಷನ್ with an electron it is found to have a radius of 21.2 × 10⁻11 meter. What is the principal quantum number n of the final state of the atom ಅಂತ ಕ್ವಶನ್ ಅನ್ನು ಕೇಳಿದ್ರಲ್ವ ಇವಾಗ ನೋಡಿ. ಇವಾಗ ನಿಮಗೆ ಗೊತ್ತಿರಬೇಕು ಫಸ್ಟಿಗೆ ರೇಡಿಯಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಎನ್, ಅಂದರೆ ರೇಡಿಯಸ್ ಆಫ್ ದ nth ಆರ್ಬಿಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆ ಸ್ಟೇಟ್ನ ಸ್ಕ್ವೇರಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಹಂಗೆ ನಾನೇನು ಸಿಂಪಲ್ ಪ್ರಾಬ್ಲಮ್ ನೋಡಿ, ರೇಡಿಯಸ್ ಇನ್ ದ ಫೈನಲ್ ಸ್ಟೇಟ್ ಇನ್ ದ ರೇಡಿಯಸ್ ಆಫ್ ದ ಇನಿಷಿಯಲ್ ಸ್ಟೇಟ್ ಅಂತ ಕನ್ಸಿಡರೇಷನ್ ಮಾಡಿದರೆ ಈಕ್ವಲ್ ಟು NF ಸ್ಕ್ವೇರ್ ಡಿವೈಡ್ ಬೈ NI ಸ್ಕ್ವೇರ್ ಅಂತ ಕನ್ಸಿಡರೇಷನ್ ಮಾಡಿ, ಬಿಕಾಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದು. ಹಾಗಾಗಿ ನಾನು ಏನು ತೊಗೊಳ್ಬೋದು ಅಂತಂದರೆ, ಈಗ ಫಸ್ಟ್ ಐಸೋಲೇಟೆಡ್ ಕೊಟ್ಟಿರೋದನ್ನು ಗ್ರೌಂಡ್ ಸ್ಟೇಟ್ ಏನಂದರೆ N1 ಈಕ್ವಲ್ ಟು 1 ಅಂತ ಅರ್ಥ. ಫಸ್ಟ್ ಅಂದರೆ ಗ್ರೌಂಡ್ ಸ್ಟೇಟ್ ಅಂತಂದರೆ, ಸೊ ಈಗ RF ಅಂದರೆ ಅವರು ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ 21.2 ಅಂತ ಕೊಟ್ಟಿದ್ದಾರೆ. 21.2 ಇಂಟು 10⁻⁻11 ಡಿವೈಡ್ ಬೈ 5.3 ಇಂಟು 10⁻⁻11 ಆಯಿತು ಈಕ್ವಲ್ ಟು NF ಸ್ಕ್ವೇರ್ ಅಂದರೆ N ಸ್ಕ್ವೇರ್ ಅಂತ ಕಾರಣ ಡಿವೈಡ್ ಬೈ 1 ಸ್ಕ್ವೇರ್. ಇಟ್ ಇಂಪ್ಲೈಸ್ N ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ, N ಈಕ್ವಲ್ ಟು 2 ಅಂತ ಬರುತ್ತೆ. N ಈಕ್ವಲ್ ಟು 2. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ಎನರ್ಜಿ ರಿಕ್ವೈರ್ಡ್ ಫಾರ್ ಅನ್ ಎಲೆಕ್ಟ್ರಾನ್ ಎಕ್ಸೈಟೇಷನ್ ಇನ್ ಲಿಥಿಯಂ ಫ್ರಮ್ ಫಸ್ಟ್ ಟು ಥರ್ಡ್ ಬೋರ್ ಆರ್ಬಿಟ್ ಈಸ್ ಅಂತ ಕೇಳಿದ್ರಲ್ವ. ಸಿಂಪಲ್ ಪ್ರಾಬ್ಲಮ್ ಇದು ನೋಡಿ. ಇವಾಗ ಹೆಂಗೆ ಅಂತಂದರೆ, ಇವಾಗ ನಮಗೇನಿದೆ ಫಾರ್ಮುಲಾ ಆ್ಯಕ್ಚುಲಿ ಎನರ್ಜಿ ಈಕ್ವಲ್ ಟು -13.6 ಇಂಟು Z ಸ್ಕ್ವೇರ್ ಡಿವೈಡ್ ಬೈ N ಸ್ಕ್ವೇರ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ನಮ್ಗೆ ಫಾರ್ಮುಲಾ ಇದೆ ಅಲ್ವಾ. ಸೊ ಹಂಗಾಗಿ ನಾನು ಫಸ್ಟಿಗೆ E1 ಕಂಡಿದ್ದೇನೆ. -13.6 Z ಅಂತೂ 3 ಸ್ಕ್ವೇರ್ ಆಯಿತು ಲಿಥಿಯಮಿಗೆ, ಡಿವೈಡ್ ಬೈ N1 ಫಸ್ಟಿಗೆ 1 ಸ್ಕ್ವೇರ್ ಅಲ್ವಾ, ಇದು 1 ಸ್ಕ್ವೇರು. ಅದರನ್ನೇ E2 ಈಸ್ ಈಕ್ವಲ್ ಟು ಏನಾಗಬೇಕಾಯಿತು, E2 ಈಸ್ ಈಕ್ವಲ್ ಟು -13.6 ಇಂಟು 3 ಸ್ಕ್ವೇರ್ ಡಿವೈಡ್ ಬೈ ಇದು ಥರ್ಡ್ ಸ್ಟೇಟ್ ಅಲ್ಲ, ಥರ್ಡ್ ಬೋರ್ಡ್ 3 ಸ್ಕ್ವೇರ್ ಅಂತ ಆಗಬೇಕಾಯಿತು. ಸೊ ದ್ಯಾರ್ ಫಾರ್ ಚೇಂಜ್ ಇನ್ ಎನರ್ಜಿ ಡೆಲ್ಟಾ E ಈಸ್ ಈಕ್ವಲ್ ಟು E3 ಮೈನಸ್ E1 ಆಗಬೇಕಾಯಿತು. ದಟ್ ಈಸ್ ಈಕ್ವಲ್ ಟು ಅದನ್ನು ಮಾಡಿದರೆ 13.6 ಇಂಟು 3 ಸ್ಕ್ವೇರ್ ಎಷ್ಟಾಗಬೇಕಾಯ್ತು, ಇದು 1 ಮೈನಸ್ 1/9 ಆಯಿತು. 1 ಮೈನಸ್ 1/9. ಸೊ ದಟ್ ಈಸ್ ಈಕ್ವಲ್ ಟು ಸಮಥಿಂಗ್ ಲೈಕ್ ಯು ವಿಲ್ ಗೆಟ್ ಇಟ್ ಆಸ್ 108.8 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ವಾಟ್ ವಿಲ್ ಬಿ ದ ಆಂಗ್ಯುಲರ್ ಮೊಮೆಂಟಮ್? Okay, what will be the angular momentum of an electron if energy of this electron in the hydrogen atom is -1.5 electron volt in joule second ಅಂತ ಕೇಳಿದ್ರಿ ಇವಾಗ. ಹೌದಾ, ಈಗ ನನಗೆ ಆಂಗ್ಯುಲರ್ ಮೊಮೆಂಟಿಗೆ L ಈಸ್ ಈಕ್ವಲ್ ಟು NH ಡಿವೈಡ್ ಬೈ 2π ಹೇಳೋದು ಫಾರ್ಮುಲಾ ಇದೆ ನನಗೆ ಇವಾಗ. ಹೌದಾ, NH ಡಿವೈಡ್ ಬೈ 2π ಹೇಳೋದು ನನಗೆ ಫಾರ್ಮುಲಾ. ಬಟ್ ಐ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದ N, ಅಂದರೆ ಎಷ್ಟನೇ ಆರ್ಬಿಟ್ ಅಂತ ಗೊತ್ತಿಲ್ಲ ನನಗೆ. ಹೌದಾ, ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ, ಬಟ್ ಎನರ್ಜಿ ಕೊಟ್ಟಿರಲ್ವ ಅವರು, ಎನರ್ಜಿ E ಈಕ್ವಲ್ ಟು -13.6 ಡಿವೈಡ್ ಬೈ N ಸ್ಕ್ವೇರ್ ಅಂತ ಕೊಡ್ತಾನೆ. ಹೆಂಗಂದ್ರೆ ಹೈಡ್ರೋಜನ್ ಐಟಮ್ ಕೊಟ್ಟಿರೋದಕ್ಕೆ Z ಈಸ್ ಈಕ್ವಲ್ ಟು 1 ಆಯಿತು, ಹಂಗಾಗಿ Z ಸ್ಕ್ವೇರ್ ಈಕ್ವಲ್ ಟು 1 ಆಯಿತು, ಸಮಸ್ಯೆನೇ ಇಲ್ಲ. ಸೊ ಎನರ್ಜಿ E ಈಕ್ವಲ್ ಟು 1 ಬೇಕು ಅಂತಿಲ್ಲ ನನಗೆ. ಎನರ್ಜಿ E ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಿ -1.5 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿದ್ದಾರೆ ಈಕ್ವಲ್ ಟು -13.6 ಡಿವೈಡ್ ಬೈ N ಸ್ಕ್ವೇರ್ ಆಯಿತು. ಹೌದಾ, ಸೊ ದ್ಯಾರ್ ಫಾರ್ N ಸ್ಕ್ವೇರ್ ಈಕ್ವಲ್ ಟು 3 ಅಂತ ಬಂದಿರುತ್ತೆ. ಸೊ N ಸ್ಕ್ವೇರ್ ಈಕ್ವಲ್ ಟು 3 ಅಂತ ಬಂದಿರುತ್ತಲ್ವ, N ಸ್ಕ್ವೇರ್ ಈಕ್ವಲ್ ಟು 3 ಅಂತ ಬಂದಿರುತ್ತದು ಆಯಿತು. 1.5 ಐ ಹೋಪ್ ದಟ್ ಇಟ್ ಈಸ್ N ಸ್ಕ್ವೇರ್ ಈಕ್ವಲ್ ಟು 9 ಬರುತ್ತಲ್ವ ಇದು.
ಹೌದು, ಎನ್ ಸ್ಕ್ವೇರ್ ಈಕ್ವಲ್ ಟು ಆ್ಯಕ್ಚುಲಿ ನಮಗೆ ಇಲ್ಲಿ 9 ಬಂದಿರುತ್ತೆ, 9.0 ಸಮಥಿಂಗ್ ಬಂದಿರುತ್ತೆ. ಸೊ ನಾವು N9 ಅಂತ ತೊಗೊಳ್ಳೋಣ. ಸೊ N ಈಕ್ವಲ್ ಟು 3 ಅಂತ ಬರುತ್ತೆ ನನಗೆ, ಆಯಿತಾ. N ಈಕ್ವಲ್ ಟು 3 ಅಂತ ಬರುತ್ತೆ. ಇವಾಗ N ಈಕ್ವಲ್ ಟು 3 ಹಾಕಿದರೆ ಆಯಿತು ಅಷ್ಟೇ. L ಈಕ್ವಲ್ ಟು NH ಡಿವೈಡ್ ಬೈ 2π. N ಈಕ್ವಲ್ ಟು 3, H ಎಂದು ಫ್ಲಾಕ್ಸ್ ಫಂಕ್ಷನ್ ಆಯಿತು, 6.6 × 10⁻³ ಜೌಲ್ ಸೆಕೆಂಡ್ ಡಿವೈಡ್ ಬೈ 2 × 3.142. ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಯು ವಿಲ್ ಗೆಟ್ ಇಟ್ ಆ್ಯಸ್ 3.15 × 10⁻³ ಜೌಲ್ ಸೆಕೆಂಡ್ ಅಂತ ಬರುತ್ತೆ ಆನ್ಸರು. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ವಿಡಿಯೋದಲ್ಲೇ ನೋಡುವ. ಎನಿ ಹೌ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಟು ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ, ದಯವಿಟ್ಟು ಶೇರ್ ಮಾಡಿ. ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದರೆ ಥರನೇ ನಿಮಗೇನೋ ಡೌಟ್ಸ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗಿದೆ ಅಥವಾ ನೆಕ್ಸ್ಟ್ ಫರ್ದರ್ ಏನಾದರೂ ನಿಮಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ, ಅದನ್ನೇ ಕಮೆಂಟ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್ಸ್. ವೆರಿ ಬೆಸ್ಟ್ ಆಫ್ ಲಕ್.